ಇವತ್ತಿನ ಜೆನ್ಜಿ ವಿಷಯಕ್ಕೆ ಬರೋದಾದರೆ, ಜೆನ್ಜಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, 35-40 ವರ್ಷಕ್ಕೆ ನಾನು ರಿಟೈರ್ಡ್ ಆಗಿಬಿಡಬೇಕು, ತುಂಬ ದುಡ್ಡು ಮಾಡಬೇಕು, ನಾನು ಮುಂದಕ್ಕೆ ದುಡಿಬಾರ್ದು. ಈಗ ಬಹಳಷ್ಟು ಜನ ಈ ಮಾತನ್ನು ಹೇಳ್ತಾ ಇರ್ತಾರೆ. ನೀವು ಸಿನಿಮಾ ರಂಗದಲ್ಲಿ ಇರುವವರು, ಸೆಳೆತ ಸಿನಿಮಾ ರಂಗದಲ್ಲಿ ಕಲೆ ಹೌದು, ಆದರೆ ಅದಕ್ಕಿಂತ ಹೆಚ್ಚಿನ ಸೆಳೆತ ಹಣದ ಬಗ್ಗೆ ಇರುತ್ತೆ, ಪ್ರಖ್ಯಾತಿಯ ಬಗ್ಗೆ ಇರುತ್ತೆ. ಎಷ್ಟಾಗುತ್ತೋ ಅಷ್ಟು ಜನ ಬಂದು ನಿಂತ್ಕೋಬೇಕು, ಹಾಗೆ ಹೀಗೆ ಅಂತೆಲ್ಲ ಸಿನಿಮಾ ರಂಗದ ಬಹಳಷ್ಟು ಜನ ಮಾತಾಡ್ತಾರೆ. ನಾನು 5 ವರ್ಷದಲ್ಲಿ ಈ ಲೆವೆಲಲ್ಲಿ ಇರಬೇಕು, 10 ವರ್ಷದಲ್ಲಿ ಈ ಲೆವೆಲಲ್ಲಿ ಇರಬೇಕು, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅಂತ. ಸುಚೇಂದ್ರ ಪ್ರಸಾದ್ ಅವರಿಗೆ ಇವು ಯಾವ ಸೆಳೆತಗಳು ಯಾವತ್ತೂ ಕಾಡಲೇ ಇಲ್ವಾ? ಅದು ಕೊಳೆತ ಅನುಭವ ಅಂತ ಗೊತ್ತಾದಕ್ಕಿಂತ ಅದು ಕೊಳೆತ ಅನುಭವ, ಅದು ಅಂದರೆ ಕೊಳೆತ ವಾಂಛೆ ಅದು. ಹಾಗಾಗಿ ಸೆಳೆತಕ್ಕೆ ಅದು ಸೆಳೆತನೇ ಅಲ್ಲ, ಮೊದಲು ಅದು ಅಪರಿಹಾರ್ಯ. ಅದೇನು ಅಂದರೆ ಅದರಲ್ಲಿ ಬದ್ಧತೆಯೇ ಇಲ್ಲ. ನೋಡಿ, ನಾವು ಪಾಪ ಅವ್ರನ್ನ ಜರಿಯೋದು ಬೇಡ. ಅದು ಬರುವ ತಲೆಮಾರುಗಳು, ಅವರು ಈಗಿನ ತಲೆಮಾರು ಅಥವಾ ಈಗ ಮುಂದಿನ ತಲೆಮಾರು ಆಗೋದಕ್ಕೆ ಸಿದ್ಧವಾಗಿರುವಂಥ ಇದೊಂದು ಪೀಳಿಗೆ, ಈ ಥರದ್ದು ಏನೂ ಅವ್ರು ಜರಿಬೇಕಾದಿಲ್ಲ. ನಾವೇ ಅವ್ರಿಗೆ ಕೊಡಮಾಡಿದಂಥ ವಾತಾವರಣ ಅದು. ಈಗ ಅವ್ರ ಹಾಗೆ ಸಜ್ಜಾಗೋದಕ್ಕೆ ನಮ್ಮ ಪರಿಶ್ರಮ, ಅಂದರೆ ನಾವು ನಮ್ಮ ಸೋಲು ಇದೆಯಲ್ಲ, ಪರಿಶ್ರಮ ಅನ್ನೋದಕ್ಕಿಂತಲೂ ನಾವು ವ್ಯಂಗ್ಯವಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟೆ, ನಮ್ಮ ಸೋಲು ಇದೆಯಲ್ಲ ಅವ್ರನ್ನ ಹಾಗೆ ರೂಪಿಸಿದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾವುಗಳು ಹೇಗಿದ್ದೇವೆಯೋ ತಲೆಮಾರುಗಳು ಹಾಗಿರುತ್ತವೆ. ಮುಖದ ಮೇಲಿನ ಧೂಳಿಗಾಗಿ ಕನ್ನಡಿಯನ್ನು ಬಹಳ ಕಾಲ ಒರೆಸಿದ್ರು ಅಂತ. ಧೂಳಿದ್ದದ್ದು ಮುಖದ ಮೇಲೆ, ಒರೆಸಿದ್ದು ಕನ್ನಡಿಯನ್ನು. ನಾಸ್ತ್ಯತ್ರ ಸ್ವಯಂ ಪ್ರಜ್ಞಾ ಶಾಸ್ತ್ರಸ್ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂಕರಿಷ್ಯತಿ ಅಂತ. ಸ್ವಯಂ ಪ್ರಜ್ಞೆ ಇರದವರಿಗೆ ಯಾವ ಶಾಸ್ತ್ರದಿಂದ ಏನು ಪ್ರಯೋಜನ, ಕಣ್ಣೇ ಕಾಣದ ಗಾವಿಲರಿಗೆ ಕನ್ನಡಿಯಿಂದ ಏನು ಪ್ರಯೋಜನ ಅಂತ. ಕಣ್ಣು ಕಾಣಿಸಲ್ಲ ಪಾಪ, ಆದರೆ ಕನ್ನಡಿಯನ್ನು ಪೂರ್ಣ ಆ ಕಡೆ ಈ ಕಡೆ ಎಲ್ಲ ಹದ ಮಾಡಿ ಅವರಿಗೆ ನೀವು ನೋಡ್ಕೊಳ್ಳಿ ಅಂದರೆ ಪಾಪ ಏನು ನೋಡಿ ಯಾರು ಅವರು ಕಣ್ಣು ಕಾಣುವ ರಸಗ್ರಹಣಕ್ಕೆ ಬೇಕಾಗಿರುವಂಥ ಯಾವ ಕೆಲಸವನ್ನು ನಾವು ಅವ್ರಿಗೆ ಇಟ್ಕೊಳ್ಳಿ ಇದು ರಸ ಅಂತ ಹೇಳ್ಕೊಡ್ಲೇ ಇಲ್ಲ ಅವ್ರಿಗೆ. ಹಾಗಾಗಿ ಅವರು 5 ವರ್ಷದಲ್ಲಿ ಹೀಗಿರಬೇಕು, 5 ವರ್ಷದಲ್ಲಿ ನನಗೆ ಇಷ್ಟು ಹಣ ಬರಬೇಕು, ಅದಕ್ಕೆ ಅದರ ಸಲುವಾಗಿ ಏನನ್ನೂ ಮಾಡೋಕ್ಕೆ ಸಿದ್ಧವಾಗಿಬಿಡ್ತೇನೆ. ಇಷ್ಟೇ ತಾನೇ ಬದುಕು, ಏನು ಮಾಡಿದ್ರೆ ಅದರಲ್ಲಿ ಏನು ಕೆಟ್ಟದ ಕೆಲಸ ಆಗಲಾರ್ದದು, ಇದೆಲ್ಲ ಯೋಚನೆ ಮಾಡೋದಿದೆಯಲ್ಲ. ಈ ಒಳಿತು ಕೆಡಕುಗಳ ಧರ್ಮನಿಷ್ಠವಾದ್ದು. ಯಾಕೆ ಧರ್ಮ ಇಲ್ಲಿ ತಂದುಬಿಡ್ತೀನಿ ಅಂತ ಹೇಳಿದ್ರೆ, ಧರ್ಮ ಅಂತ ಕೂಡಲೇ ಯಾವುದೋ ಬೇರೆ ಚೌಕಟ್ಟಿನ ಹೇಳಲೇಬೇಕಾಗಿಲ್ಲ. ಯೋಯ ಧಾರ್ಯತೆ ಸಯೇವ ಧರ್ಮ ಅಂತ. ಯಾರು ಯಾವುದನ್ನು ಅನುಸರಿಸಿ ನಡೆಯುತ್ತಾರೆಯೋ ಅದು ಧರ್ಮ ಅಂತ ಹೇಳಲಾಗಿದೆ. ಧಾರಣಾತ್ ಧರ್ಮಮಿತ್ಯಾಹು ಧರ್ಮೋ ಧಾರ್ಯತಿ ಪ್ರಜಾ ಅಂತಂದ್ಬಿಟ್ಟು, ಇದು ಧಾರಣೆಗೆ ಸಂಬಂಧಪಟ್ಟದ್ದು. ಈ ಥರದ ಧರ್ಮ ಅಂದಾಗ ನಮಗೆ ವಾದ್ಯ ಧರ್ಮ, ಮನೋಧರ್ಮ, ಪ್ರಜಾಧರ್ಮ, ಈ ಥರದ್ದೇ ನಮ್ಮ ವೃತ್ತಿ ಧರ್ಮ. ಎಲ್ಲದಕ್ಕೂ ಧರ್ಮ ಬೇಕೇ ಬೇಕು ನಿಮಗೆ. ಜನ ಅದನ್ನು ಹೇಗೋ ಯೋಚನೆ ಮಾಡ್ಕೊಂಡಿದ್ದೀವಿ ಇವಾಗ. ಧರ್ಮ ಅಂದ ತಕ್ಷಣ ಬೇರೆ ಯಾವುದೋ ಒಂದು ವಾದಿ ಅಂತ ಆಗೋಗ್ಬಿಡುತ್ತೆ. ಅದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಿಜವಾದ ಅರ್ಥದಲ್ಲಿ ತಳಸ್ಪರಿಸಿ ಅಧ್ಯಯನ ಒಂದೊಂದು ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಅಂತ. ಪ್ರತಿಭಾತಿ ಸುಧಾದಾಭಿ ಗ್ರಂಥಾಲ್ಪತ್ವಾಯ ನೋಚ್ಯತೆ ಅಂತ ಒಂದು ಗ್ರಂಥ ಅಲ್ಪವಾದ್ದನ್ನು ಎಂದೂ ಹೇಳೋದಿಲ್ಲ. ಅದನ್ನು ಶಾಸ್ತ್ರ ಅಂತ ಕರೆದಿದ್ದೀವಿ, ಒಂದು ಗ್ರಂಥ ಅಂತ ಕರೆದಿದ್ದೀವಿ ಅಂತಂದರೆ ಅದಕ್ಕೊಂದು ಉಪಾಧಿ, ಅದೊಂದು ಅಧಿಷ್ಠಾನ. ಅದು ಹಾಗೊಂದು ಸಿಕ್ಕಿದೆ ಅಂತಂದರೆ ಅನುಷ್ಠಾನಕ್ಕೆ ಯೋಗ್ಯವಾದ ಮಾತ್ರವೇ ಅಧಿಷ್ಠಾನ. ಇದೆಲ್ಲ ಪಕ್ಕಕ್ಕಿಟ್ಟು ಮೊನ್ನೆ ಯಾವುದೋ ನೋಡ್ತಾ ಇದ್ದೆ, ಒಬ್ಬ ಹುಡುಗ ತಾನು ಕೆಲಸ ಮಾಡಲೊಲ್ಲೆ ಅಂತಾನೆ. ಯಾಕಪ್ಪ ಅಂತ ಹೇಳಿದ್ರೆ, ನನ್ನ ಸ್ವಯಮಾಸಕ್ತಿಯಿಂದ ನಾನು ಹುಟ್ಟಲಿಲ್ಲ, ಆ ಕಾರಣಕ್ಕಾಗಿ ನನ್ನನ್ನು ಕೆಲಸಕ್ಕೆ ದೂಡಬೇಡಿ, ನಾನು ಕೆಲಸ ಮಾಡೋದಿಲ್ಲ, ದುಡಿಯುವುದಿಲ್ಲ. ಇದು ಈ ತಲೆಮಾರಿನ ಅಥವಾ ಈ ಪೀಳಿಗೆಯ ಚಿಂತನೆ ಅಥವಾ ಆಲೋಚನಾ ಕ್ರಮ. ಅಂದರೆ ಯಾರು ಏನು ಮಾಡಲಾದೀತು? ನಾನು ಅರ್ಜಿ ಹಾಕಿಕೊಂಡು ಹುಟ್ಟಲಿಲ್ಲ, ಹಾಗಾಗಿ ನನ್ನನ್ನು ನೀವು ಕೆಲಸಕ್ಕೆ ದೂಡಿ ಇದನ್ನು ನೀವು ಶ್ರಮ ಹಾಕಬೇಕು, ನೀನು ಶ್ರಮಾಧಿಕ್ಯದ ಕೆಲಸವನ್ನು ನೀನು ಮಾಡಿ ನಿನ್ನ ಅನ್ನವನ್ನು ನೀನು ಸಂಪಾದಿಸಬೇಕು, ಹಾಗಲ್ಲ. ಹಾಗಂತ ಅವನು ನ್ಯಾಯಾಲಯದ ಮೆಟ್ಟಿಲುಗಳನ್ನು ಇರುವಂಥದ್ದೆಲ್ಲ ನಾನು ಗಮನಿಸಿದ್ದೀನಿ. ನಾನು ಸ್ವಯಮಾಸಕ್ತಿಯಿಂದ ನನ್ನ ಇಚ್ಛೆಗೆ ಅನುಸಾರವಾಗಿ ಹುಟ್ಟಲಿಲ್ಲವಾದ್ದರಿಂದ ನನ್ನನ್ನು ನೀವು ಉದ್ದೀಪಿಸಬೇಡಿ, ಕೆಲಸ ಮಾಡಿ ಅಂತ. ಸಂಬಳ ನೀನು ಸಂಪಾದಿಸಿ, ನಿನ್ನ ಅನ್ನವನ್ನು ನೀನು ಸಂಪಾದಿಸಿ ಅಂತ ಹೇಳಬೇಡ, ಯಾರೂ ಹೇಳಬೇಡಿ ನನ್ನನ್ನು. ಯಾಕೆಂದರೆ ನಾನು ಏನೋ ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ. ಈ ರೀತಿಯ ನಿಮ್ಮ ವಾದ ಮಂಡನೆಗೆ ಯಾರು ಏನು ಮಾಡ್ಯಾರು? ಏನು ಅನ್ಸುತ್ತೆ ನಿಮಗೆ ಈ ವಾದ ಕೇಳಿದಾಗ? ಚಿಂತನೆ ಯೋಚನೆ. ಅವರು ಪಾಪ ಅವನು ತಪ್ಪಿಲ್ಲ ಅಂತ ಅನಿಸ್ತದಕ್ಕೆ ಹೇಳಿದೆ ನಾನು. ಅವನು ತಪ್ಪಿಲ್ಲ, ಅದು ಅವನನ್ನು ಹಾಗೆ ರೂಪಿಸೋಕೆ ನಾವು ಕೊಟ್ಟಂಥ ಸೌಕರ್ಯ ಇದೆಯಲ್ಲ, ಕೊಟ್ಟಂಥ ಈ ಎಲ್ಲ ಪರಿಸರ ಇದೆಯಲ್ಲ, ಇದು ತುಂಬ ಅಪಾಯಕಾರಿಯಾದ್ದು. ನಾವೆಲ್ಲೂ ಬೇರೆ ಬೇರೆ ಇದು ನಮ್ಮ ಪ್ರತ್ಯೇಕವಾದಂಥ ಈ ವಾದ ಆ ವಾದ ಅಂತೆಲ್ಲ ಇಟ್ಕೊಂಡು ವಾದಗಳನ್ನು ಮಂಡನೆ ಮಾಡ್ತಾ ಜೀವನ ಕಳೆದಾಗ ಸಹಜವಾಗಿ ಅವರು ಈ ಎಲ್ಲ ವಾದಗಳನ್ನು ಪಕ್ಕಕ್ಕಿಟ್ಟು ನಾನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ನನ್ನ ಪ್ರತ್ಯೇಕವಾದ ವಾದ ಹೇಳ್ತಾರೆ, ಒಂದು ಪ್ರತ್ಯೇಕದ ವಾದ ಅವರಲ್ಲಿ ಬಂದುಬಿಡುತ್ತೆ. ಈ ವಾದ
ನಮ್ಮನ್ನು ಎಷ್ಟು ಕಂಗೆಡಿಸಿಬಿಟ್ಟಿದೆ, ನಾವು ಬರುವ ತಲೆಮಾರುಗಳನ್ನು ಹೇಗೆ ಕಳ್ಕೊಂಡ್ಬಿಟ್ಟಿದ್ದೇವೆ, ಅಥವಾ ಅವರು ಸಂಬದ್ಧವಾದ ಆಲೋಚನೆಯನ್ನು, ಸಾಮಂಜಸ್ಯ ಉಳ್ಳಂಥ ಚಿಂತನೆಯನ್ನು ಹೇಗೆ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಒತ್ತೊತ್ತಾಗಿ ಹೇಳ್ತಾ ಇದೆ. ಅದು ನಿಜವಾಗಿಯೂ ಅವನ ತಪ್ಪಲ್ಲ, ನಮ್ಮ ತಲೆಮಾರಿನ ತಪ್ಪೇ ಅದು. ರಸ ಅಂದರೆ ಏನು ಅಂತಾನೆ, ರಸೋ ವೈಸಹದಲ್ಲಿ ರಸ ಅಂದರೆ ಏನು ಅಂತಲೇ ಹೇಳ್ಕೊಟ್ಟಿಲ್ಲ ಅವನಿಗೆ. ಯಾವುದಪ್ಪ ರಸ ಅಂತ? ನೀರಸವಾಗಿ ಬದುಕಿದ್ದಾನೆ. ಈಗಲೂ ನಾವು ಬದುಕಿರೋ ರೀತಿ ಗಮನಿಸಿ ನೋಡಿ, ಹೇಗೆ ಬದುಕ್ತಿದ್ದೇವೆ. ಅಡುಗೆ ಮನೆಯನ್ನು ನಿಲ್ಲಿಸಿದ್ದೇವೆ. ಅಡುಗೆ ಮನೆಯಲ್ಲಿ ಪಾಕಶಾಲೆಯೇ ಇಲ್ಲ ನಮಗೆ. ಈ ಕಟ್ತಿರುವಂಥ ಮನೆಗಳಲ್ಲಿ ಅಡುಗೆ ಮನೆ ಅಥವಾ ದೇವರ ಕೋಣೆ ಅಂತ ಇಲ್ಲ. ದೇವರ ಕೋಣೆ ಅಂತಂದಾಗ ಯಾವುದೋ ಒಂದು ವಾದ ಅಂತ ಬಂದ್ಬಿಡುತ್ತೆ. ಅದು ಹಾಗಲ್ಲ. ಅದು ನಿಮ್ಮ ಮನಸ್ಸನ್ನು ಒಮ್ಮೆ ಒಂದು ಕಡೆ ನಿಲ್ಲಿಸೋದಕ್ಕಾಗಿಯೂ ಬೇಕಾದಂಥ ಧ್ಯಾನ ಸ್ಥಿತಿ ಇದೆಯಲ್ಲ, ಅದಕ್ಕೂ ಸಹ ನೀವು ಯಾವುದೋ ಒಂದು ಬಿಂಬವನ್ನು ಇಟ್ಕೊಳ್ತೀರಿ. ಆ ಬಿಂಬಕ್ಕೂ ಈಗ ಅನೇಕ ತಗಾದೆಗಳಿವೆ. ಇಂಥ ಎಲ್ಲ ತಗಾದೆಗಳ ನಡುವೆ ನೀವು ಒಂದು ಸಮಚಿತ್ತವಾದ ಸಮದೃಷ್ಟಿ ಇರುವಂಥ ಸಮಭಾವದ ಬದುಕನ್ನು ಹೇಗೆ ಬದುಕೀರಿ? ಸಮಾಜ ಅಂತೆಲ್ಲ ಸುಮ್ಮನೆ ಹೇಳ್ತೇವೆ. ಸಮತೆ ಎಲ್ಲಿದೆ? ಈ ಥರದ್ದೆಲ್ಲ ಸಂಗತಿಗಳನ್ನು ಹಿಡ್ಕೊಂಡು ನಾವು ಎಷ್ಟು ಚರ್ಚೆ ಮಾಡಿದ್ರೂ ಅಹೋರಾತ್ರಿ ಚರ್ಚೆ ಮಾಡ್ತಲೇ ಹೋಗ್ಬೋದು. ನಿಮ್ಮ ಪ್ರಕಾರ ಸಮಾಜ ಅಂದ್ರೇನು? ಯಾವುದು ಸಮತೆಯನ್ನು ಬೋಧಿಸುತ್ತದೋ, ಎಲ್ಲಿ ತಾರತಮ್ಯವಿಲ್ಲವೋ ಅದು ಸಮ ಅಲ್ವೇ? ತಾರತಮ್ಯವನ್ನು ಚಿಂತನೆಯಲ್ಲಿಯೂ ಸಹ ಕೇವಲ ಯಾವುದೋ ಮೇಲು ಕೀಳು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಚಿಂತನೆಯಲ್ಲೇ ಎಷ್ಟೊಂದು ತಾರತಮ್ಯ ಇಟ್ಕೊಂಡ್ರೆ, ಅಷ್ಟೊಂದು ತಾರತಮ್ಯ ಇಟ್ಕೊಂಡ್ಬಿಟ್ರೆ ಸಮ ಹೇಗೆ? ಮತ್ತೆ ಭಾವವೂ ಸಮವಿರಬೇಕು, ಚಿತ್ತವೂ ಸಮವಿರಬೇಕು, ದೃಷ್ಟಿಯೂ ಸಮ ಇರಬೇಕು. ಎಲ್ಲಿ ಸಮ ಇರುತ್ತೋ ಅದು ಸಮಾಜ ಅಲ್ವೇ? ಸಮಾಜ ಅಂದ್ರೇನು? ಒಂದು ಕುಟುಂಬ ಒಂದು ಸಣ್ಣ ಸಮಾಜದ ಒಂದು ಸಣ್ಣ ಘಟಕ. ಆ ಘಟಕದಲ್ಲಿ ಸಮತೆಯೇ ಇಲ್ಲ ಅಂತಂದರೆ, ಚಿಂತನೆಯಲ್ಲೇ ಸಮತೆ ಇಲ್ಲ, ದೃಷ್ಟಿಯಲ್ಲಿ ಸಮತೆ ಇಲ್ಲ, ಭಾವನೆಯಲ್ಲಿ ಸಮತೆ ಇಲ್ಲ ಅಂತಂದಾಗ ಸಮಾಜದ ನಿರ್ಮಾಣ ಆದರೂ ಹೇಗಾದೀತು? ಸಮ ಅಂತಂದ ಕೂಡಲೇ ವಿಷಮವಲ್ಲದ ಆಗಬೇಕಲ್ವೇ? ನಮ್ಮ ಚಿಂತನೆಯಲ್ಲೂ ವಿಷಮತೆ ಇಷ್ಟೊಂದಿತ್ತು ಅಂತಂದರೆ, ಇಷ್ಟೊಂದು ಇಷ್ಟೊಂದು ವಿಮುಖತೆ ಇದು ಬಿಡ್ತು ಅಂತಂದರೆ ನೀವು ಮುಖವನ್ನಾದರೂ ಹೇಗೆ ಉಳಿಸ್ಕೊಳ್ತೀರಿ? ಕಲಾವಿದರಾಗಿ ನಾವು ಮುಖಮೌಲ್ಯ ಅಂತ ಕರಿತೀವಿ ನಾವು. ಈ ಮೌಲ್ಯ ಬೇರೆ ಇನ್ಯಾವುದಕ್ಕೂ ನೀವು ಮಾಧ್ಯಮವೊಂದನ್ನು ಉದ್ಯಮ ಮಾಡಿಕೊಂಡ್ರೆ, ಕೇವಲ ಉದ್ಯಮ ಅದಿಲ್ಲದೆ ಆಗೋದೇ ಇಲ್ಲ ಅಂತ ಯೋಚನೆ ಮಾಡಿದಾಗ ಸಹಜವಾಗಿ ನೀವು ಕೇಳುವಂಥ ಪ್ರಶ್ನೆಗಳಿಗೆ ಈ ಥರದೆಲ್ಲ ಉತ್ತರಗಳನ್ನು ಹುಡುಕ್ತಲೇ ಹೋಗ್ಬೇಕು. ನಾವು ಯೋಚನೆ ಮಾಡಿದ್ದು ಇದು ಉದ್ಯಮವಾಗಿ ಅಲ್ಲ, ಇದು ನಮಗೆ ಸಂವಹನ ಮಾಧ್ಯಮ ಅಂತ ಯೋಚನೆ ಮಾಡಿದ್ವಿ. ಬದುಕಿಗೆ ಉದ್ರಂಭರಣಕ್ಕೆ ಬೇಕಾಗಿತ್ತು, ಅದಕ್ಕೆ ಇಷ್ಟೋ ಅಷ್ಟೋ. ಆದರೆ ಅದಕ್ಕೆ ಪ್ರಾಧಾನ್ಯತೆ ಕೊಟ್ಬಿಟ್ವಲ್ಲ ನಾವು. ಅಂತ ಪ್ರಾಧಾನ್ಯತೆ ಕೊಟ್ಟ ದಿನದಿಂದ ನಮ್ಗೆ ಆರಂಭವಾಯಿತು ಈ ಎಲ್ಲ ಸಂಕಷ್ಟಗಳು. ಅದು ಎಲ್ಲ ಕ್ಷೇತ್ರಗಳಲ್ಲಿದೆ ಅಂತ ಅನ್ಸುತ್ತೆ. ಯಾವ ಕ್ಷೇತ್ರಕ್ಕೂ ಅನ್ವಯ. ನಾನು ಹೇಳ್ತಿರೋದು ಕೇವಲ ಒಂದು ಕ್ಷೇತ್ರ ಅಲ್ಲ. ನೀವು ಯಾವ ವಿಭಾಗ, ಯಾವ ವಲಯ, ಯಾವ ವೃತ್ತಿಯಲ್ಲಿ ತೆಕ್ಕೊಂಡ್ರೂ ಈ ಸಮತೆ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾರೋ ಇದರನ್ನು ತುಂಬ ಪ್ರೀತಿಯಿಂದ ಕಾಣಬಹುದಾದಂಥ ಒಂದು ಪರಿಸರವನ್ನು ಅವರು ಹೆದರಿ ನಡುಗುವ ಅಥವಾ ಒತ್ತಡಕ್ಕೆ ಮಣಿದು ತಮ್ಮ ಆತ್ಮಹತ್ಯೆ ಮಾಡಿಕೊಳ್ಳುವ, ಆತ್ಮವನ್ನು ಹತ್ಯೆ ಮಾಡ್ಕೊಳ್ಳೋದು ಹೇಗೆ? ಆತ್ಮ ಅಮರುವಲ್ವೇ? ಹತ್ಯೆ ಮಾಡೋಕ್ಕೆ ಸಾಧ್ಯವಿದೆಯೇ? ಇಂಥ ಕ್ವಚಿತ್ ಬುದ್ಧಿ, ಇಂಥ ಕನಿಷ್ಠ ಬುದ್ಧಿ ಇಲ್ದಿರೋಂಥವ್ರು, ದೇಹಕ್ಕೆ ಮಾತ್ರ ಸಾವು ಅಂತ ಗೊತ್ತಿಲ್ಲದಂಥವ್ರು ಹೋಗಿ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಬಿಡ್ತೇವೆ, ಅದನ್ನು ಸಮರ್ಪಣೆ ಅಂತ ಕರಿಕೊಳ್ತೇವೆ. ಅವ್ರನ್ನ ಹುತಾತ್ಮ ಅಂತ ಕರೆಯೋಕ್ಕೆ ಸಾಧ್ಯವಿದೆಯೇ? ಯಾರೋ ಕೊಟ್ಟ ಈ ಜೀವನ, ಯಾವ ಕಾಣದ ಶಕ್ತಿ, ಅಗೋಚರ ಶಕ್ತಿ ನಮಗೆ ಕರುಣಿಸಿದಂಥ, ದಯಪಾಲಿಸಿದಂಥ ಈ ಜೀವನವನ್ನು ನಾನು ವನದಲ್ಲಿ ಕಳಿತೀನಿ ಅಂದಾದರೂ ಪರವಾಗಿಲ್ಲ, ಇಲ್ಲ ಇನ್ನಿಲ್ಲವಾಗ್ತೀನಿ ಅಂತಂದರೆ ಅದನ್ನು ಏನಂತ ಕರೆಯೋಣ? ಈ ತಲೆಮಾರು ಹಾಗೆಲ್ಲ ಮಾಡ್ತಿರೋದನ್ನು ಗಮನಿಸಿದ್ರೆ ಏನು ದಿನ ಬೆಳಗಾದ್ರೆ ನೀವು ತೆಗೆದು ನೋಡಿ, ಸಣ್ಣ ಪುಟ್ಟ ವಯಸ್ಸು 16, 17, 18, 20 ಅಂಥವರು ಯಾವ ಕಾರಣಗಳಿಗಾಗಿ ತಮ್ಮ ಆತ್ಮಾಹುತಿ ಇದು ಅರ್ಪಣೆ ಮಾಡ್ಕೊಂಡು ಬಿಡ್ತಾರೆ ಬದುಕನ್ನು. ಏನು ಆಹುತಿನ ಅದು? ಹತ್ಯೆ ಯಾಕೆ ಮಾಡಬೇಕು? ಇಂಥವೆಲ್ಲ ಗಮನಿಸಿದಾಗ ಅಂಥವೆಲ್ಲದಕ್ಕೂ ಉತ್ತರವಾಗಿ ನಮಗೆ ಈ ಕಲೆ ಅಥವಾ ಈ ಸಂಸ್ಕೃತಿ ಇದೆಯಲ್ಲ, ನಮಗೆ ಅದಕ್ಕೆ ವಿಕೃತಿಗಳನ್ನು ತೊಡೆಯುವಂಥದ್ದಕ್ಕೆ ಸಂಸ್ಕೃತಿ ಸಹಕಾರಿ ಅಂತ ಹೇಳ್ತೇನೆ ನಾನು. ಅದನ್ನು ನಾವು ಪರ್ಯಾವರಣದಿಂದ ಹಿಡಿದು ಕುಟುಂಬ ಪ್ರಬೋಧನದವರೆಗೆ ಇದೆಲ್ಲವೂ ಬಹಳ ಮುಖ್ಯವಾಗಿ ನಮಗೆ ನಮ್ಮ ಎದೆಯಾಳಕ್ಕೆ ಅಥವಾ ಮನಸ್ಸಿನಾಳಕ್ಕೆ ಇಳಿದೇ ಹೋಯಿತು ಅಂತಂದರೆ ಸಹಜವಾಗಿ ಬರುವ ತಲೆಮಾರುಗಳು ನೀವೀಗೇನು ಹೇಳ್ತಿದ್ದೀರಿ ಹಾಗೆಲ್ಲ ಆಗ್ತದೆ, ಮುಂದಿನ ತಲೆಮಾರುಗಳು ಪೀಳಿಗೆಗಳು ಹೀಗೆ ಯೋಚನೆ ಮಾಡ್ತಾರೆ. ಅದಕ್ಕೆ ಯಾರು ಹೊಣೆಗಾರರು? ನಾವೇ ಹೊಣೆಗಾರರು. ನಾವು ಒಂದೆರಡು ಉದಾಹರಣೆಗಳ ಭಯ ಹುಟ್ಟಿಸುತ್ತೆ, ಬಟ್ ಹೇಳಲೇಬೇಕು. ಒಂದು ಗೇಮ್ ಆಡೋದಕ್ಕೆ ಬಿಡಲಿಲ್ಲ ಅಂತ 3 ಮಕ್ಕಳು ಸತ್ತಿದ್ದನ್ನು ನಾವು ಕೇಳ್ಕೊಂಡ್ವಿ. ಗೇಮ್ ಆಡೋಕ್ಕೆ ಬಿಡಲಿಲ್ಲ ಅಂತ ತಂದೆ ತಾಯಿ ತಲೆಗೊಡ್ದಿದ್ದು, ತಾಯಿಗೆ ತಲೆ ಉದಾಹರಿಸೋಲ್ಲ ನಾನು. ಯಾಕೆ ಅಂತಂದರೆ ಅವುಗಳು ಮತ್ತೆ ಇತರರಿಗೆ ನನಗೆ ಹಂಗಂದಾಗ ಅಂದರೆ ಮಾನಸಿಕ ಶಕ್ತಿ ಅನ್ನೋದು ಇಲ್ವಾ ಅಂತ. ಮನಸ್ಸಿಲ್ಲ ಅಂತ ಹೇಳಿದೆ. ಮಾನಸಿಕ ಶಕ್ತಿ ತನಕ ಹೋಗೋದು ಬೇಡ, ತುಂಬ ದೊಡ್ಡದು. ಮನಸ್ಸಿಲ್ಲದ ಹಾಗೆ ಬದುಕ್ತಿದ್ದೀವಿ ನಾವು, ನಿರ್ಮಾನಸ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ ನಾವು. ಮನಸ್ಸಿಟ್ಟುಕೊಳ್ಬೇಕು. ಮನಸ್ಸಿಟ್ಟು ಯಾರು ಹೇಳಿದಾಗ ಮನಸ್ಸಿಟ್ಟು ಬರೀ ಅಂತ ಮೊದಲು ಹೇಳ್ತಿದ್ರು ಹಿರಿಯರು. ಇವಾಗ ಎಲ್ಲಿದೆ ಮನಸ್ಸು? ವಿಚಲಿತ ಮನಸ್ಸುಗಳು ಇಟ್ಟುಕೊಂಡು ಅದು ಅದಕ್ಕೆ ಚಲಿತಕ್ಕೆ ಅವಕಾಶ ಮಾಡಿಕೊಟ್ಟು ನಾವು ಆಚೀಚೆ ಇಷ್ಟೊಂದು ವಿಭ್ರಮ ಇದೆ, ಅಷ್ಟೊಂದು ಆಕರ್ಷಣೆ ಇದೆ. ಆ ಎಲ್ಲ ಆಕರ್ಷಣೆಗಳೊಟ್ಟಿಗೆ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ನವಿರೇ ಇಲ್ಲ. ಆ ಥರ ಆಲೋಚನೆಗೆ ಬೇಕಾದಂಥ ಬದ್ಧತೆ ಇಲ್ಲ, ಅಡಿಪಾಯ ಇಲ್ಲ, ತಳಪಾಯವೇ ಸರಿಯಾಗಿಲ್ಲದೆ, ಪಂಚಾಂಗ ಸರಿಯಿಲ್ಲದೆ ಕಟ್ಟಡ ಕಟ್ಟೋದಾದರೂ ಹೇಗೆ? ತಂತ್ರಜ್ಞಾನ ಇದಕ್ಕೆ ಕಾರಣನಾ? ತಂತ್ರ ಮತ್ತು ಜ್ಞಾನ ವಿಭಾಗ ಮಾಡಿಕೊಳ್ಳಿ. ಅದು ನಾವು ತಂತ್ರವಾಗಿ ಇದನ್ನು ಬಳ್ಕೊಂಡ್ರೆ, ಜ್ಞಾನ ಇದೆ ಅದರಲ್ಲಿ ಸೇರಿಸ್ಕೊಂಡು ಹೇಳಿ. ತಂತ್ರವಾಗಿ ನಾವು ತಂತ್ರಜ್ಞಾನವನ್ನು ಮಾಡಬಾರ್ದು. ಅಂದರೆ ಈ ಕಲಿದವನು ಅಗಸ, ಆಗಸ ನಾನು ಎಂದೂ ಹೇಳೋದಿಲ್ಲ. ಅಗಸ ಆದಮೇಲೆ ಆನೆ ಅಂದ್ಬಿಡ್ತೀನಿ. ಯಾಕೆಂದರೆ ಒಂದೇ ಥರ ಆಗ್ಬಿಡುತ್ತೆ, ಮಗುವಿಗೆ ಎಲ್ಲಿ ಗೊಂದಲ ಆಗ್ಬಿಡುತ್ತೋ ಅಂತ. ಮುಂದೆ ಅವನು ಆಗಸ ಅಂದಾಗ ಅದರ ಅರ್ಥವೇ ಗೊತ್ತಿಲ್ಲದೆ ಬದುಕ್ತಾನೆ.
ನಮ್ಮಲ್ಲಿ ಗಮನಿಸಿ ನೋಡಿ, ಆಂಗ್ಲ ಬರೋಲ್ಲ, ಕನ್ನಡ ಗೊತ್ತಿಲ್ಲ, ಮುಂದೆ ಏನು ಮಾಡಬೇಕು ಆತ? ಸಂವಹನಕ್ಕಾಗಿ ಯಾವುದೋ ಒಂದು ಭಾಷೆ ಇರಬೇಕಲ್ಲ, ಹೋಗಲಿ ಅದನ್ನೆಲ್ಲಾದರೂ ನೈಪುಣ್ಯ ಸಾಧಿಸಿದನ, ಕುಶಲಿಯ, ಅದೂ ಗೊತ್ತಿಲ್ಲ. ಕೌಶಲ್ಯವೇ ಇರದೆ ನಾವು ಬದುಕೋದು ಸಾಗಿಸೋದಾದರೂ ಹೇಗೆ? ಈ ಬದುಕು ಕೌಶಲ್ಯ ಪೂರ್ಣವಾಗಬೇಕು, ಅದು ಕೌಶಲ್ಯ ಸಹಿತವಾಗಿರಬೇಕು. ರಹಿತವಾಗಿ ಬದುಕ್ತಿದ್ವಿ, ರಾಹಿತ್ಯ ಕೆಲಸಗಳನ್ನು ಹೆಚ್ಚು ಮಾಡ್ತಿದ್ದೀವಿ. ಸಹಿತ, ಅದರಲ್ಲೂ ಹಿತ ಇದೆ, ಸಹಿತವಾದ್ದನ್ನು ಮಾಡ್ತಿಲ್ಲ. ಸಾಹಿತ್ಯ ಅಂದರೆ ಸಹಿತವಾಗಿರಬೇಕು. ಬರೆದದೆಲ್ಲವೂ ಸಾಹಿತ್ಯ ಅಂತ ಹೇಳ್ತೀವಿ, ಭೂಸವನ್ನೂ ಸಾಹಿತ್ಯ ಅಂತ ಅಂದ್ಕೊಳ್ತೀವಿ. ಆಮೇಲೆ ಅದಕ್ಕೆ ಮನ್ನಣೆ ಬೇಕು, ಮಾನ್ಯತೆ ಬೇಕು ಅಂತ ಹೇಳ್ತೀವಿ. ನನ್ನ ನೆಲದಲ್ಲಿ ನಾನು ಆದರೆ ಅನ್ಯ, ಬೇರಿನೆಲ್ಲಿ ಆಗುವೆ ಮಾನ್ಯ. ಅನ್ಯರಾಗಿ ಬದುಕ್ತಿದ್ದೇವೆ ನಾವು, ನಮ್ಮೊಟ್ಟಿಗೆ, ನಮ್ಮೂರೊಟ್ಟಿಗೆ. ಮನೆಯಲ್ಲಿ ನಾನು ಇದು ನನ್ನದು ಅಂತ ನಮಗೂ ಯಾವಾಗ ದೊಡ್ಡವರು ಹೇಳ್ತಿದ್ರು, ಇದು ಈ ಕುರ್ಚಿ ಮೇಲೆ ಕೂತ್ಕೋಬೇಕು ಅಂತ. ಅದು ನನಗದು ತುಂಬ ಮಾನ್ಯ. ಅದು ನನಗೆ ಅದ್ರ ಜೊತೆಗೆ ಒಂದು 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 ತಾದಾತ್ಮ್ಯ ಉಂಟಾಗಿದೆ ಅದರೊಟ್ಟಿಗೆ. ನಾನು ಅಲ್ಲೇ ಕೂತ್ಕೋಬೇಕು ಅಂತ. ಆ ಥರದ್ದೊಂದು ದಿನಗಳ ಹಾಗೆ ವೃದ್ಧಾಪ್ಯದಲ್ಲಿ ನಿಮಗೆ ಆಗಲ್ಲ ಅನಿಸೋದು ತುಂಬ ಸಹಜವಾದ್ದು ಅಂತ ನಮಗೆ ಮನಃಶಾಸ್ತ್ರ ಹೇಳುತ್ತದು. ಈ ಮನೋವಿಜ್ಞಾನ ಹೇಳುವಂಥ ಮಾತುಗಳಿಗೂ ಅನ್ವಯ ಆಗದ ರೀತಿಯಲ್ಲಿ ಬದುಕ್ತಾ ಇದ್ದೇವೆ ನಾವು. ಮನೆಯಲ್ಲಿ ಯಾಕೆ ಹೋಗ್ತೇವೆ ಗೊತ್ತಿಲ್ಲ, ಮನೆಯಲ್ಲಿ ಕುಟುಂಬ ವ್ಯವಸ್ಥೆಯಲ್ಲಿ ಯಾವುದೂ ಸರಿ ಇಲ್ಲ. ನಾವು ಏನು ಊಟ ಮಾಡ್ತೇವೆ, ಯಾಕೆ ತಿಂತಿದ್ದೇವೆ, ಅದು 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 ಪೃಥಕ್ಕರಣಕ್ಕೊಳಗಾಗ್ಬಿಟ್ಟಿದೆ. ಅದು ಅದು ಸುಪುಷ್ಟವೋ ಅಥವಾ ಅದರಲ್ಲಿ ಪೌಷ್ಟಿಕಾಂಶ ಇದೆಯೋ ಇಲ್ಲವೋ ಅದನ್ನೂ ಏನು ಮಾಡ್ತಾರೆ, ಸುಮ್ಮನೆ ತಿನ್ನಬೇಕು. ಜೀವ ಮಾತ್ರಾಣಿ ಪಶ್ಯಂತಿ ಅನ್ನೋ ಹಾಗೆ ಬದುಕಕ್ಕೆ ತಿನ್ನಬೇಕು. ತಿನ್ನೋಕ್ಕಾಗಿ ಬದುಕ್ತಿದ್ದೇವ್ಯಾ ಅಥವಾ ಬದುಕಕ್ಕಾಗಿ ತಿಂತಾ ಇದೆಯಾ ಅದೂ ಗೊತ್ತಿಲ್ಲ. ಈ ರೀತಿಯ ಅನೇಕ ಪ್ರಶ್ನೆ ಉಪಪ್ರಶ್ನೆಗಳನ್ನ ಇಟ್ಕೊಂಡು ಸಂಬದ್ಧವಾದ ಉತ್ತರಗಳನ್ನು ಕಂಡುಕೊಳ್ಳದೆ ನಾವು ಬದುಕ್ತಾ ಹೋಯ್ತು ಅಂದರೆ ಎಲ್ಲಿಗೆ ಹೋಗಿ ನಿಲ್ತೀರಿ? ಅಲ್ಲ, ಇವತ್ತು ಅಷ್ಟು ಸಮಯ ತನಗೆ ತಾನು ಮನುಷ್ಯ ಕೊಟ್ಕೋತಿದ್ದಾನೆ ಅಂತ ಅನ್ಸುತ್ತಾ? ತನಗೇನು ಬೇಕು ನಿಜವಾದ ರೀತಿಯಲ್ಲಿ, ಹಣ, ಅಂತಸ್ತು, ಪ್ರತಿಷ್ಠೆ ಅಲ್ಲ, ನನಗೇನು ಬೇಕು ಅಂತ ಕೂತು ತನ್ನೊಂದಿಗೆ ತಾನು ಮಾತಾಡುವಷ್ಟು ಪುರುಸತ್ತು ಮಾಡ್ಕೊಳ್ತಿದ್ದಾನ ಮನುಷ್ಯ. ಅದರದ್ದು ಸೈಡ್ ಎಫೆಕ್ಟ್ಸ್ ಏನೋ ಇವೆಲ್ಲ? ತನಗೆ ತಾನೇ ಕೊಟ್ಟುಕೊಳ್ಳೋದೆಲ್ಲವೂ ಸುಸಮಯವೇ. ಅದು ಈ ಥರದ ಯಾತನಾಮಯ ಬದುಕು ಇದೆಯಲ್ಲ, ಅದನ್ನು ಕಳಿಬೇಕು ಅಂದರೆ ಅವನಿಗೆ ತನಗೆ ತಾನೇ ಕೊಟ್ಟುಕೊಳ್ಳುವ ಸುಸಮಯ. ಅದು ಗೆಳೆಯರೊಟ್ಟಿನ ಸಂವಾದವಾಗಿರ್ಬೋದು, ಒಂದು ಪುಸ್ತಕದ ಓದಾಗಬಹುದು, ಯಾವುದೋ ಒಂದು ಒಳ್ಳೆಯ ಕಲಾಕೃತಿಯನ್ನು ವೀಕ್ಷಣೆ ಆಗಿರ್ಬೋದು. ಯಾವುದು ನಿಜವಾದ ಅರ್ಥದಲ್ಲಿ ಯಾರನ್ನಾದರೂ ಬೌದ್ಧಿಕ ಔನ್ನತ್ಯ ಕೊಡಬಲ್ಲದೋ ಅಂಥ ಕೆಲಸಗಳಲ್ಲಿ ನಾವು ತೊಡ್ಕೊಳ್ಳೋದ ಹೊರತು. ಹಾಗಾಗಿ ಸಂಸ್ಕೃತಿ ಕಲೆ ಅಂತೆಲ್ಲ ಯಾಕೆ ಹೇಳ್ತೀವಿ ಅಂತಂದರೆ, ಈ ಕಲೆ ಇದಕ್ಕೆಲ್ಲ ಉತ್ತರ. ಕಲಾ ಪ್ರಕಾರಗಳಿವೆಯಲ್ಲ, ಅದು ಬದುಕಿನ ನೆಲೆಯನ್ನು ಗಟ್ಟಿ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ. ಈ ಥರದ ಗಟ್ಟಿತನದ ಉಳ್ಳಂಥ ವಿಚಾರ ಇದೆಯಲ್ಲ, ಆ ವಿಚಾರಯೋಗ್ಯ, ದಾಖಲೆಯೋಗ್ಯ, ಸ್ಮರಣಯೋಗ್ಯ ಇಂಥ ಕೆಲಸಗಳು, ಈ ಯೋಗ್ಯ ಬದುಕಿದರೆ ಮಾತ್ರವೇ ಇದಕ್ಕೊಂದು ಅರ್ಥ. ಇಲ್ಲಾಂದರೆ ವ್ಯರ್ಥ. ಈ ಬದುಕು ವ್ಯರ್ಥ. ಯಾಕೆ? ಅಧ್ಯಾತ್ಮದ ಮೂಲ ಪ್ರಶ್ನೆಯೇ ನಾನು ಯಾರು, ಏಕೆ ಬಂದಿದ್ದೇನೆ ಇಲ್ಲಿಗೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಂಡು ನಾನು ಯಾರು ಅಂತಲೂ ಗೊತ್ತಿಲ್ಲ, ಯಾಕೆ ಬಂದಿನ ಬೇಕಾಗಿಲ್ಲ. ಇದನ್ನೆಲ್ಲ ಇಟ್ಟುಕೊಂಡು ನಿಮ್ಮ ನಿಜವಾದ ಕಲಾವಿದ, ಒಂದು ಕಲಾವಲಯ ನಿಮ್ಗೆ ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡಿಸುತ್ತೆ. ಇದಕ್ಕಾಗಿ ನೀವು ಇದ್ದೀನಿ, ಇದರಿಂದ ಸಹರ್ಷ, ಅವ್ರಿಗೂ ಹರ್ಷ ಕೊಡು, ನೀನೂ ಹರ್ಷ ಇಟ್ಟುಕೋ. ತತ್ಕರ್ಮ ಎನ್ನ ಬಂಧಾಯ ಸಾ ಕಲಾ ಯಾ ವಿಮುಕ್ತಯ, ನಿನಗೆ ವಿಮುಕ್ತಿ ಕೊಡುವಂಥದ್ದೇ ನಿಮ್ಗೆ ಕಲೆ ಅಂತಲ್ಲ, ಹೀಗೆಲ್ಲ ದೊಡ್ಡವರು ಹೇಳ್ಕೊಟ್ಟು ಹೋಗಿದ್ದಾರೆ. ನಮಗದು ಬೇಡ. ಈಗಲೂ ನನಗೆ ಕಾಣುವಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲ ಕಡೆಗೂ ತುಂಬ ಕ್ಷುಲ್ಲಕವಾದಂಥ ಯಾವುದೋ ಭಾಷಾದ್ವೇಷ. ಅದು ನನಗೆ ಇಟ್ಟಿಲ್ಲ ಅನ್ನೋದನ್ನು ಪಕ್ಕಕ್ಕೆ ಇಟ್ಬಿಡೋಣಂತೆ. ಅದು ಏನೋ ನನಗೆ ಅರ್ಥವಾಗದೇ ಇರುವಂಥ ಭಾಷೆಯಲ್ಲಿ ನೀವು ಮಾತಾಡ್ತೀರಿ ಅಂತ ಅವ್ರನ್ನ ಜರೆದು ಧರೆಗೆ ದೊಡ್ಡವರಾಗುವ ಇಂಥ ಎಲ್ಲ ಪ್ರವೃತ್ತಿಗಳನ್ನು ನಮ್ಮ ನೋಡಿಬಿಟ್ಟು ಅವರಿಗಾಗಿ ಕಣ್ಣೀರು ಸುರಿಸಬೇಕೆ, ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸಿ ಅಂತ ನಮ್ಮ ಕುವೆಂಪು ಹೇಳೋ ಹೋದಾಗೆ, ಒಟ್ಟಿಗೆ ಬಾಳುವ ತೆರನಲ್ಲಿ ಹರಿಸಿ. ಒಟ್ಟಿಗೆ ಬಾಳುವ ತೆರನಲ್ಲಿ ಎಲ್ಲಿದೆ ಹರಸಿ ಅಂತ ಯಾಕೆ ಹೇಳಿದ್ರು ಆ ಕಾಲಕ್ಕೆ ಅವರು? ಇದೆಷ್ಟು ದಶಕಗಳ ಹಿಂದೆ ಹೇಳಿದ್ರು. ಒಟ್ಟಿಗೆ ಬಾಳುವ ಒಟ್ಟಿಗೆ ಬಾಳ್ತಿದ್ದೇವ್ಯಾ? ಯಾಕೆ ಒಟ್ಟಿಗಿಲ್ಲ ನಾವು? ಹೊಟ್ಟೆಗೂ ಇಲ್ಲ, ಒಟ್ಟಿಗೂ ಇಲ್ಲ. ಇಂಥ ವೈರುಧ್ಯದ, ರಾದ್ಧಾಂತದ, ಧಾವಂತದ ಬದುಕನ್ನು ಬದುಕ್ತಾ ಇರಬೇಕಾದಾಗ ಇದಕ್ಕೆಲ್ಲಿ ಕೊನೆ?